ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಜಯಂತಿಯ ಅಂಗವಾಗಿ ಕೆ.ಆರ್. ಕ್ಷೇತ್ರದ ಹೊರಮಾವು ಅಗರ ಜ್ಯೋತಿನಗರದಲ್ಲಿನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ದಲಿತ ಸಂಘರ್ಷ ಸಮಿತಿ ಸಿಟಿಡಿಎಸ್ಎಸ್ ರಾಜ್ಯ ಸಮಿತಿ ಕಚೇರಿ ಆವರಣದಲ್ಲಿ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ರಾಜ್ಯಾಧ್ಯಕ್ಷ ಮುನಿಕೃಷ್ಣ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಕಾರ್ಯಕ್ರಮದಲ್ಲಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಡಿ.ಕೆ. ಮೋಹನ್ ಬಾಬು, ಸಂಘದ ಪದಾಧಿಕಾರಿಗಳು ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಸಂಘದ ಪದಾಧಿಕಾರಿಗಳಾದ ಶ್ರೀನಿವಾಸ್, ರೀಗನ್ ಸ್ಟೀಫನ್, ಮೂರ್ತಿ, ನರಸಿಂಹಯ್ಯ, ಲಕ್ಷ್ಮೀನಾರಾಯಣ, ಮುನಿವೆಂಕಟಪ್ಪ, ಚಂದ್ರಮ್ಮ ಮತ್ತಿತರರು ಹಾಜರಿದ್ದರು. ಇವತ್ತು ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ದಿನಾಚರಣೆಯನ್ನು ಇವತ್ತೊಂದು ದಿವಸ ನಾವು ಆಚರಣೆ ಮಾಡ್ತಾಯಿದ್ದೀವಿ. ಇವತ್ತು ಈ ದಿನಾಚರಣೆಯಂದು ಇವತ್ತು ವರ್ಲ್ಡ್ ನಾಲೆಡ್ಜ್ ಡೇ ಅಂತ ಕೂಡ ನಾವು ಇವತ್ತೊಂದು ದಿವಸ ನಾವು ಕರಿತೀವಿ. ಉದ್ದೇಶ ಏನು ಅಂತ ಹೇಳಿದ್ರೆ, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಸಾಹೇಬರು ಅವರು ಬರೆದಂಥ ಸಂವಿಧಾನ, ಅವರ ಸಂವಿಧಾನದಲ್ಲಿ ಕೊಟ್ಟಿರ್ತಕ್ಕಂಥ ಪ್ರತಿಯೊಬ್ಬರು ವಿದ್ಯಾಭ್ಯಾಸ ಕಲಿಬೇಕು, ಪ್ರತಿಯೊಬ್ಬರಿಗೂ ಸ್ವಾತಂತ್ರ್ಯ ಸಿಕ್ಕಬೇಕು, ಸಂವಿಧಾನದಲ್ಲಿರ್ತಕ್ಕಂಥ ಎಲ್ಲ ಹಕ್ಕುಗಳು ಪ್ರತಿಯೊಬ್ಬ ಮನುಷ್ಯನಿಗೂ ಸಿಕ್ಕಬೇಕು ಅಂಥೇಳಿ ಪಾಲನೆ ಮಾಡಿದಂಥವ್ರು. ಹಾಗಾಗಿ ಪ್ರತಿಯೊಬ್ಬರಿಗೂ ಇವತ್ತಿನ ದಿವಸ ಆ ಸಂವಿಧಾನವನ್ನು ಉಳಿಸಿ ಅದನ್ನು ರಕ್ಷಣೆ ಮಾಡ್ತಕ್ಕಂಥ ಒಂದು ಜವಾಬ್ದಾರಿ ಇವತ್ತೊಂದು ದಿವಸ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆ ಮೇಲೆ ಕೂಡ ಇದೆ. ಹಾಗಾಗಿ ನೀವೆಲ್ಲರೂ ಸೇರಿ ಇವತ್ತೊಂದು ದಿವಸ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಕಿದಂಥ ಒಂದು ಸಂವಿಧಾನವನ್ನು, ಆ ಸಂವಿಧಾನದ ಅಡಿಯಲ್ಲಿರ್ತಕ್ಕಂಥ ಎಲ್ಲ ಏನೇನೋ ಅವರು ಹಕ್ಕುಗಳನ್ನ ಕೊಟ್ಟಿದ್ದಾರೆ ಅದನ್ನು ಪಾಲನೆ ಮಾಡ್ತಾ ಹಾಗೆಯೇ ಆ ರಕ್ಷಣೆಯನ್ನು ಮಾಡೋಣ ಅಂತ ಹೇಳಿ ಇವತ್ತೊಂದು ದಿವಸ ನಾವೆಲ್ಲರೂ ಸೇರಿ ಸಂಕಲ್ಪವನ್ನು ಮಾಡೋಣ ಅಂತ ಹೇಳಿ ತೀರ್ಮಾನ ಮಾಡಿದ್ವಿ. ಬದಲಾಯಿಸೋಕ್ಕೆ ನಾವು ಬಂದಿರೋದು ಅಂತ ಹೇಳ್ತಾರಲ್ಲ ಅವರು, ಇವತ್ತು ಯಾರೋ ಕೆಲವರು ಸಂವಿಧಾನವನ್ನು ನಾವು ಬದಲಿಸ್ಬಿಡ್ತೀವಿ, ನಮಗೂ ಇಷ್ಟು ಸೀಟುಗಳು ಬಂದರೆ ಅಂಥೇಳಿ ಕನಸನ್ನು ಕಾಣ್ತಾ ಇದ್ದಾರೆ. ಆದರೆ ಈ ದೇಶದಲ್ಲಿರ್ತಕ್ಕಂಥ ಜನಕ್ಕೆ ಗೊತ್ತಿದೆ ಯಾವ ರೀತಿ ಸಂವಿಧಾನ ಇವತ್ತೊಂದು ದಿವಸ ಜನರಿಗೆ ಏನೇನು ಅನುಕೂಲಗಳು ಮಾಡಿಕೊಟ್ಟಿದೆ, ಪ್ರತಿಯೊಬ್ಬರಿಗೆ ಒಂದು ಹಕ್ಕನ್ನು ಕೊಟ್ಟಿದೆ ಅಂಥೇಳಿ ಜನರಿಗೆ ಗೊತ್ತಿದೆ. ಆ ಸಂವಿಧಾನ ಓದರೆ ಆಮೇಲೆ ಏನು ಆಗ್ತದೆ ಅಂತ ಕೂಡ ಅರಿವು ಕೂಡ ಇವತ್ತೊಂದು ದಿವಸ ನಮ್ಮ ಜನರಿಗೆ ಗೊತ್ತಿದೆ. ಬುದ್ಧಿವಂತರಿದ್ದಾರೆ ಜನ, ಅದಕ್ಕೆ ಸರಿಯಾಗಿರ್ತಕ್ಕಂಥ ತೀರ್ಮಾನ ಬರುವಂಥ ಚುನಾವಣೆಯಲ್ಲಿ ಕೊಡ್ತಾರೆ ಅಂಥೇಳಿ ನೀವೆಲ್ಲರೂ ಭಾವಿಸ್ತಾ ಇದ್ದೀವಿ. ಸರ್, ಇವತ್ತು ಬಾಬಾ ಸಾಹೇಬ್ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಜನ್ಮದಿನೋತ್ಸವವನ್ನು ತುಂಬ ವಿಜೃಂಭಣೆಯಿಂದ ಮಾಡ್ತಾಯಿದ್ದೀವಿ. ನಾವೇ ಅಲ್ಲದೆ ಇವತ್ತು ನಮ್ಮ ದೇಶಾದ್ಯಂತ, ದೇಶ ಮತ್ತು ಪ್ರಪಂಚ ಪೂರ್ತಿ ಇವತ್ತು ದೊಡ್ಡ ರೀತಿ ಆಚರಣೆ ಮಾಡೋದಂದರೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಜನ್ಮದಿನೋತ್ಸವ. ಆದ್ದರಿಂದ ನಾವೆಲ್ಲರೂ ತುಂಬ ಖುಷಿಯಾಗಿ ಬೆಳಗ್ಗೆನಿಂದನೂ ನಾವು ಮಾಡ್ತಾಯಿದ್ದೀವಿ ಸರ್.